ಪಟೇಲ್ ವೀರಪ್ಪ ಶಾಲೆ ಕತ್ತರಗೊಳ್ಳ ದಾವಣಗೆರೆ. ಈ ಶಾಲೆಯ ಪ್ರಥಮ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ತಮ್ಮೆಲ್ಲರೊಡನೆ ಇರಲು ಬಹಳ ಹರ್ಷವಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಅಧ್ಯಕ್ಷರಾದ ಶ್ರೀಯುತ ಕೆಜಿ ಬಸವನಗೌಡ್ರೆ, ಕಾರ್ಯಾಧ್ಯಕ್ಷರಾದ ಕೆಜಿ ಪರಮೇಶ್ವರಪ್ಪನವರೇ, ಇನ್ನೂ ಬಂದಿಲ್ಲ ಅಂತ ಹೇಳಿದ್ರು, ಶ್ರೀಯುತ ವೀರಬಸಪ್ಪನವರೇ, ಶ್ರೀಯುತ ಲೋಕೇಶ್ವರಪ್ಪನವರೇ, ಶ್ರೀ ಸಂತೋಷ್ ರವರೇ, ಗಿರಿರಾಜ್ ರವರೇ, ಜಂಟಿ ಕಾರ್ಯದರ್ಶಿಗಳಾದ ನನ್ನನ್ನು ಈ ಶಾಲೆಗೆ ಬರಮಾಡಿಕೊಂಡಂತಹ ಶ್ರೀಯುತ ವೀರೇಶ್ ಪಟೇಲ್ ರವರೇ, ಅವರ ಸಹೋದರಿಯಾದ ಶ್ರೀಮತಿ ವಿನುತಾ ಪಟೇಲ್ ರವರೇ, ಶಾಲೆಯ ಎಲ್ಲ ಅಧ್ಯಾಪಕ ವೃಂದದವರೇ, ನೆರೆದಿರುವ ಎಲ್ಲ ಮಕ್ಕಳೇ, ಶಾಲೆಯ ಮಕ್ಕಳೇ, ಪೋಷಕರೇ, ಮತ್ತೆ ಇಲ್ಲಿನ ಗ್ರಾಮಸ್ಥರೇ, ಬಹಳ ಸಂತೋಷ ಆಯ್ತು ಇಲ್ಲಿ ಬಂದ ತಕ್ಷಣ. ಇದು ಮೊದಲನೇ ವರ್ಷದ ಶಾಲೆಯ ವಾರ್ಷಿಕೋತ್ಸವ ಅಂದ್ರೆ ಬಹಳ ಆಶ್ಚರ್ಯ ಆಗತ್ತೆ. ಇನ್ನು ಒಂದು ವರ್ಷದ ಮಗು ಹೇಗಿರತ್ತೆ ಅಂತ ನಮ್ಗೆಲ್ಲ ಗೊತ್ತು, ಹುಟ್ಟಿದ ಮಗು ಇನ್ನು ನಡೀತಾ ಇರತ್ತೆ, ತೊದಲು ಮಾತು ಒಂದ್ ಎರಡೆರಡು ಅಕ್ಷರ ಮಾತಾಡ್ತಾ ಇರತ್ತೆ. ಆದ್ರೆ ಒಂದು ವರ್ಷಕ್ಕೇನೆ ನಮ್ಮ ಶಾಲೆ ಇಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಹೇಳಿದ್ರೆ ಆ ಶಾಲೆಯ ಬಗ್ಗೆ ಒಂದು ಇಂಟರೆಸ್ಟ್ ತಗೊಂಡು ಮಕ್ಕಳಿಗೆ ಅತ್ಯುನ್ನತವಾದ ಒಂದು ಶಿಕ್ಷಣ ಕೊಡಬೇಕು ಅಂತ ಆ ಶಾಲೆಯ ಹಿಂದೆ ಇರುವಂತಹ ರೂವಾರಿಗಳು ಎಂಥವ್ರು ಅಂತ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ವೀರೇಶ್ ಅವರು ಹೇಳಿದ್ರು, ಯಾಕೆ ಈ ಶಾಲೆ ಗ್ರಾಮಾಂತರ ಪ್ರದೇಶದಲ್ಲಿ ಅಂದ್ರೆ ಬೆಳೀತಾ ಇದ್ದಂಗೆ ನಮ್ಮ ಮಕ್ಕಳು ಯಾವ ರೀತಿ ಇರ್ಬೇಕು ಅಂತ ಅವ್ರಿಗೆ ಗೊತ್ತು. ಯಾಕೆಂದ್ರೆ ಅವರು BBM BCA ಎಲ್ಲ ಕಾಲೇಜ್ ನಡೆಸ್ತಾ ಇದ್ದಾರೆ ದಾವಣಗೆರೆಯಲ್ಲಿ. ಸೊ ಬೆಳೆಯುವ ಪೈರು ಮೊಳಕೆಯಲ್ಲೇ ಅಂತ ನೀವು ಹೇಗೆ ಬೆಳೆಸ್ತೀರ ಈಗ ಮಕ್ಕಳನ್ನ ಮುಂದೆ, ಅದೇ ನಮಗೆ ಒಳ್ಳೆಯ ಒಂದು ಕಟ್ಟಡ ಹೌದು, ಆದ್ರೆ ಅದನ್ನ ಶಾಲೆಯನ್ನಾಗಿ ನಿರೂಪಿಸೋದು ಅದರಲ್ಲಿರುವ ಶಿಕ್ಷಕರು ಬಹಳ ಮುಖ್ಯ. ಈ ಗ್ರಾಮಾಂತರ ಪ್ರದೇಶದಲ್ಲಿ ಬಹಳಷ್ಟು ಜನ ಮುಂದೆ ಬಂದು ಶಾಲೆಗೆ ಇಲ್ಲಿ ಮಕ್ಕಳನ್ನ ಸೇರಿಸಿದಿರ. ಏನೇ ಆಗ್ಲಿ ವಿದ್ಯೆ ಕೊಡೋದು ಬಹಳ ಮುಖ್ಯ. ಹುಟ್ಟು ಎಲ್ಲೇ ಇರಲಿ, ಬದುಕು ಎಲ್ಲೇ ಇರಲಿ, ನೀವು ವಿದ್ಯೆ ಕೊಟ್ರೆ ಅದು ಬಾಳು ಅನ್ನೋದು ನಮ್ಗೆಲ್ಲ ಗೊತ್ತು. ಸೊ ಫಸ್ಟ್ ವಿದ್ಯೆ ಕೊಟ್ರೆ ನಂತರ ಮನುಷ್ಯ ಬೆಳೀತಾ ಹೋಗ್ತಾನೆ ಅಂತ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವಾತ್ ಧನಮಾಪ್ನೋತಿ ಧನಾತ್ ಧರ್ಮಂ ತತಃ ಸುಖಂ ಅಂತ. ನೋಡಿ, ವಿದ್ಯೆ ಕೊಟ್ರೆ ವಿದ್ಯೆಯಿಂದ ವಿನಯ, ನಂತರ ವಿನಯದಿಂದ ಗೌರವ, ಗೌರವದಿಂದ ಆ ಮನುಷ್ಯನಲ್ಲಿ ಧರ್ಮ, ಮತ್ತೆ ಅವನ ಯೋಗ್ಯತೆಗೆ ತಕ್ಕಂತೆ ಅವನು ಒಳ್ಳೆ ಮನುಷ್ಯನಾಗ್ತಾನೆ. ಸೊ ಪೋಷಕರೆಲ್ಲ ಇದ್ದೀರಾ, ಬಹಳ ಖುಷಿ ಆಗತ್ತೆ. ನೀವೆಲ್ಲ ಒಂದು ಕಾತುರರಾಗಿರೋದು ನಿಮ್ಮ ಮಕ್ಕಳು ಯಾವ ರೀತಿ ಈ ಒಂದು ವೇದಿಕೆಯ ಮೇಲೆ ಬಂದು ನೃತ್ಯ ಮಾಡ್ತಾರೆ ಅಥವಾ ಒಂದು ಹಾಡು ಹೇಳ್ತಾರೆ, ನಾಟಕ ಮಾಡ್ತಾರೆ, ಅದನ್ನೆಲ್ಲ ನೋಡಕ್ಕೆ ಕಾತುರರಾಗಿದ್ದೀರಾ. ಆದ್ರೆ ಈ ದಿನ ನೀವೆಲ್ಲ ಸಿಕ್ಕಿರೋದು ನಮಗೊಂದು ಸುಸಂದರ್ಭ. ಒಂದು 10 ನಿಮಿಷ ನಿಮಗೆ ಒಂದು ಹಿತ ಚಿಂತನೆ, 10 ನಿಮಿಷ ನೀವು ನಾ ಹೇಳಿದ್ ಕೇಳಿಸಿದ್ರೆ, ನಮಗೆಲ್ಲ ಬೇಕಾಗಿರೋದು ಆಸ್ತಿ ಏನೋ ಮಕ್ಕಳೇ ಅಲ್ವಾ ನಮ್ಮ ಆಸ್ತಿ? ಖಂಡಿತ ಹೌದು ಅಂತಿರಲ್ವಾ? ಮಕ್ಕಳೇ ನಮ್ಮ ದೊಡ್ಡ ಆಸ್ತಿ. ಮಕ್ಕಳಿಲ್ಲದವರಿಗೆ ಮಕ್ಕಳು ಬೇಕು ಅನ್ನೋ ಚಿಂತೆ ಗೊತ್ತಾಗುತ್ತೆ ನಮ್ಗೆ. ಮಕ್ಕಳಾದ ನಂತರ ಬಹಳಷ್ಟು ಜನ ಬರೀ ಹೆಣ್ಮಕ್ಳಾದ್ರೂ ಗಂಡು ಮಕ್ಳು ಬೇಕು ಅನ್ಸುತ್ತೆ, ಅಥವಾ ಈಗ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗಿದೆ, ಗಂಡು ಮಕ್ಳಿದ್ರೆ ಹೆಣ್ಮಕ್ಳು ಬೇಕು, ಏನೇ ಇರ್ಲಿ ಇಲ್ಲದ್ದು ಬೇಕು ಅಂತ ಇರ್ತಾ ಇದೀವಿ. ಆದ್ರೆ ದೇವ್ರ ಏನ್ ಕೊಟ್ಟಿದ್ದಾನಲ್ಲ ನಮ್ಮ ಮಕ್ಕಳನ್ನ ನಾವು ದೊಡ್ಡ ಆಸ್ತಿಯನ್ನಾಗಿ ಮಾಡೋದು ನಮ್ಮ ಮೇಲಿರುವ ಜವಾಬ್ದಾರಿ. ಅದು ಬರೀ ಪೋಷಕರಲ್ಲ, ಅದರಲ್ಲಿ ಶಿಕ್ಷಕರು ಸಹ ಇದ್ದಾರೆ. ಬರೀ ಶಿಕ್ಷಕರೇ ಮಾಡ್ತಾರೆ ಅಂತ ನೀವು ಶಿಕ್ಷಕರ ಮೇಲೆ ಬಿಡಬೇಡಿ. ನಮ್ಮ ವೀರೇಶ್ ಹೇಳ್ತಾ ಇದ್ರು, ನಿಮ್ಮ ಪಾತ್ರ ಏನು, ಪೋಷಕರ ಪಾತ್ರ ಏನು ಮನೆಯಲ್ಲಿ ಅಂತ ಹೇಳಿ. ಸೊ ಮಕ್ಕಳಿಗೆ 15 ವರ್ಷ ತನಕ ಅವ್ರ ಮುಂದೆ ಕಾಣಿಸೋದು ನಮ್ಮ ಮಿಸ್ ಅಲ್ವಾ? ಮಕ್ಕಳು ಹೇಳ್ತಾರೆ ಬಹಳ ಒಳ್ಳೆಯವ್ರು ನಮ್ಮ ಮಿಸ್ ಅಂತ, ಹಾಡು ಸಹ ಹೇಳ್ಬಿಡ್ತಾರೆ. ಖಂಡಿತ ಶಾಲೆಯಲ್ಲಿ ಬೆಳಗಿನಿಂದ ಸಾಯಂಕಾಲ ತನಕ ಮಿಸ್ನ ನೋಡ್ತಾರೆ. ನಂತರ ಮನೆಗೆ ಬಂದ್ರೆ ಅಪ್ಪ ಅಮ್ಮನ್ ನೋಡ್ತಾರೆ. ಆದ್ರೆ ಈ ಮಾತು ಹೇಳಿದ್ರೆ ಕೆಲವರು ಬೈತಾರೆ ನಂಗೆ, ಅಪ್ಪ ಅಮ್ಮನ್ ನೋಡ್ತಾರ? ಎಲ್ಲ ಮನೆಯಲ್ಲೂ ಒಳ್ಳೆ ಒಂದು ವಿದ್ಯೆ ಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕಾಗಿ ಏನ್ ಬೇಕು, ಈಗೆಲ್ಲ ನಾವು ಬರೀ ಹಣ ಅಂತ ನೋಡ್ತೀವಿ. ತುಂಬಾ ಗಳಿಸ್ತಾ ಇದ್ರು ಲಾಯರ್,
ಇವತ್ ನೀವೆಲ್ಲ ಎಷ್ಟು ಚೆನ್ನಾಗಿ ಬಂದಿದ್ದೀರಾ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಅಂತ. ಆದ್ರೆ ಈ ಲಾಯರಿಗೆ ತುಂಬಾ ಹಣ ಗಳಿಸೋದೇ ಆಯ್ತು, ಆದ್ರೆ ಮಗು ಜೊತೆ ಶಾಲೆಗೆ ಹೋಗ್ಬೇಕು ಅಥವಾ ಅವರು ಶಾಲೆಯಲ್ಲಿ ಕರೆದಾಗ ಹೋಗಿ ಟೀಚರ್ನ ನೋಡ್ಬೇಕು ಆಗ್ತಾನೆ ಇರ್ಲಿಲ್ಲ. ಅಷ್ಟೊಂದು ಅವ್ರಿಗೆ ತುಂಬಾ ದುಡಿಬೇಕು ಅಂತ ಕೆಲಸ ಮಾಡ್ತಾ ಇದ್ರು. ಪಾಪ ಮಗು ಏನ್ ಮಾಡುತ್ತೆ, ಅಪ್ಪನ್ ಕೇಳ್ತು, ಅಪ್ಪ ನೀನ್ ಎಷ್ಟು ಕೆಲಸ ಮಾಡ್ತೀಯಲ್ಲ ಅಂತ. ಹೌದು ಮಗು, ನೀನ್ ಚೆನ್ನಾಗಿ ದೊಡ್ಡವನಾಗ್ಬೇಕಲ್ಲ ಅದಕ್ಕೆ ಕೆಲಸ ಮಾಡ್ತೀನಿ ಅಂತ. ಅಪ್ಪ ನೀನ್ ಎಷ್ಟು ದುಡಿತೀಯಪ್ಪ ಅಂದ್ರೆ, ನೋಡು 1 ಗಂಟೆಗೆ ನಾನು 500 ರೂಪಾಯಿ ದುಡಿತೀನಿ ಅಂತ. 1 ಗಂಟೆ ನಾನು ಲಾಯರ್ ವೃತ್ತಿ ಮಾಡ್ಬೇಕು ಅಂದ್ರೆ ಯಾರೇ ಆಗ್ಲಿ ಕಕ್ಷದಾರ ಬಂದಾಗ 500 ರೂಪಾಯಿ ತಗೊಳ್ತೀನಿ. ಸೊ ಈ ಮಗು ಮನಸ್ಸಲ್ಲಿ ಏನೋ ಹೋಯ್ತು. ಈಗ ಮಕ್ಕಳಿಗೆಲ್ಲ ನಾವು ಸ್ವಲ್ಪ ಹಣ ಕೊಟ್ಟು ಕಳಿಸ್ತೀವಿ, ಶಾಲೆಗೆ ಹೋದ್ರೆ ಏನಾದ್ರು ತಗೋ, ಅದ್ಯಾಕೋ ಪಾಕೆಟ್ ಮನಿ ಸಣ್ಣ ವಯಸ್ಸಿಂದಲೇ ಶುರು ಆಗ್ಬಿಟ್ಟಿದೆ. ಸೊ ಮಗು ಒಂದ್ ದಿವಸ ಬಂದು ಅಪ್ಪನ್ ಕೇಳ್ತಂತ, ಅಪ್ಪ ನಂಗೆ 250 ರೂಪಾಯಿ ಕೊಡಪ್ಪ. ಅಪ್ಪಂಗೆ ಆಶ್ಚರ್ಯ ಆಯ್ತು, ಸಣ್ಣ ಮಗು 250 ರೂಪಾಯಿ ಕೇಳ್ತಾನಲ್ಲ, ಇನ್ 10 ವರ್ಷದ ಹುಡುಗ ಅಂತ. ಯಾತಕ್ಕೆ ಅಂತ ಕೇಳಿದ್ರು ಕೊಡೋ ಮುಂಚೆ. ಅಪ್ಪ ನೀನ್ ಕೊಡು, ನಂಗೆ ಬೇಕಾಗಿದೆ. ಇಲ್ಲ ನೀ ಯಾತಕ್ಕೆ ಅಂತ ಹೇಳಿ. ಅಪ್ಪ ನನ್ನ ಹತ್ರ ನೀನ್ ಕೊಟ್ಟಿದ್ದ ದುಡ್ಡೆಲ್ಲ ಪಾಕೆಟ್ ಮನಿ ಎಲ್ಲ ನಾನು ಉಳಿಸಿದೀನಪ್ಪ, 250 ರೂಪಾಯಿ ಆಗಿದೆ. ನಂಗೆ ಇನ್ನು 250 ರೂಪಾಯಿ ಕಡಿಮೆ ಬಂದಿದೆ, ನಂಗೆ 500 ರೂಪಾಯಿ ಬೇಕಪ್ಪ. ಯಾಕಪ್ಪ ನಿಂಗೆ 500 ರೂಪಾಯಿ ಅಂದ್ರೆ, ಅಪ್ಪ ನೀನೆಲ್ಲಾರು 500 ರೂಪಾಯಿ ಕೊಟ್ರೆ 1 ಗಂಟೆ ಇರ್ತೀನಿ ಅಂತ ಹೇಳಿದೆಯಲ್ಲ, ನಂಗೆ ಇನ್ನು 250 ರೂಪಾಯಿ ಕೊಡಪ್ಪ. 500 ರೂಪಾಯಿ ನಾನು ನಿಂಗೆ ಕೊಡ್ತೀನಿ, ನಮ್ ಶಾಲೆ ವಾರ್ಷಿಕೋತ್ಸವ ಇದೆ, ದಯವಿಟ್ಟು ಬಂದು 1 ಗಂಟೆ ಕೂತ್ಕೊಂಡು ನಾನು ಏನ್ ಮಾಡ್ತೀನಿ ನೋಡಪ್ಪ ಅಂತ ಮಗು ಕೇಳ್ತಂತೆ. ನೋಡಿ ಯಾವ ರೀತಿ ಆ ಮಕ್ಕಳು ನಾವೇನ್ ಮಾಡ್ತೀವಿ ಅದನ್ನ ಬಹಳ ಚೆನ್ನಾಗಿ ಆ ಮಕ್ಕಳು ಮನಸ್ಸಲ್ಲಿ ಹೋಗ್ಬಿಟ್ಟಿರತ್ತೆ. ಹೌದು, ಮಕ್ಕಳು ಬೆಳಿಬೇಕು, ಚೆನ್ನಾಗಿ ಆಗ್ಬೇಕು ಅಂದ್ರೆ ಪೋಷಕರ ಪಾತ್ರ ಸಹ ಅಷ್ಟೇ ಮುಖ್ಯ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಮಕ್ಕಳಿಗೆ ಸಾಕಷ್ಟು ಸಮಯನ ಕೊಡ್ಬೇಕು. ಸುಮ್ನೆ ಸ್ಕೂಲ್ ಕಳಿಸ್ಬಿಟ್ಟೆ ಸಾಯಂಕಾಲ ಬಂದೆ ಬರ್ಕೋ ಓದು ಆ ಮಂತ್ರ ಮನೆಯಲ್ಲಿ ಎಲ್ಲಾರ್ದು ಓದು 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 ಓದು, ಟಿವಿ ಮುಂದೆ ಕುತ್ಕೋಬೇಡ, ಮಲ್ಕೋಬೇಡ, ಬರೀ ಹೋಮ್ವರ್ಕ್ ಮಾಡು. ಆದ್ರೆ ಅಮ್ಮ ಏನ್ ಮಾಡ್ತಾರೆ ಮನೇಲಿ, ಮಗು ಬರೀತಾ ಇದ್ರೆ ಅಮ್ಮ ಅಂದ್ರೆ ಏನ್ ಮಾಡ್ತಾರೆ, ಖಂಡಿತ ನಾನು ಆ ಕೆಲಸ ಮಾಡಲ್ಲಪ್ಪ. ಮಾಡಿದ್ರೆ ಸ್ವಲ್ಪ ಹೊತ್ತು ಸಾಯಂಕಾಲ ಏನ್ ಮಾಡ್ತೀರಾ, ನಿಮ್ ಮನೆಗೆ ಯಾರಾದ್ರೂ ಬಂದ್ರೆ ಬೇಜಾರಾಗುತ್ತಲ್ವಾ? 7 ರಿಂದ 8, 9 ತನಕ ಯಾರಾದ್ರೂ ಬಂದ್ರೆ, ಯಾಕಾದ್ರೂ ಈ ಅತಿಥಿಗಳು ಬಂದ್ರು ನಮ್ಮ ಮನೆಗೆ, ಇವಾಗ ತುಂಬಾ ಮುಖ್ಯವಾದ ಸೀರಿಯಲ್ ಇರುತ್ತೆ, ಅಲ್ಲಿ ಅಮ್ಮ ಟಿವಿ ಮುಂದೆ ಕೂತಿರ್ತಾಳೆ, ಆ ಮಗು ಮಾತ್ರ ಓದು ಓದು ಬರೀ ಹೋಮ್ವರ್ಕ್ ಮಾಡು. ಆದ್ರೆ ಅಮ್ಮ ಮಾಡೋದೇನು, ಅಮ್ಮ ಮಾತ್ರ ಸುಖವಾಗಿ ಟಿವಿ ಮುಂದೆ ಕೂತ್ಕೊಂಡು ಟಿವಿ ನೋಡ್ಬೋದು. ಮಗುಗೆ ಖಂಡಿತ ಹಾಗೆ ಮಾಡ್ಬಾರ್ದು. ನಿಮ್ ಮಗು ಚೆನ್ನಾಗಿ ಓದ್ಬೇಕು ಅಂದ್ರೆ ಆ ಟಿವಿ ಸೀರಿಯಲ್ ಪಕ್ಕಕ್ಕಿಡಿ. ಅದೇ ಅತ್ತೆ, ಅದೇ ಸೊಸೆ, ಅದೇ ಗೋಳು, ಎಲ್ಲಾರ ಮನೆಗಿರೋ ಗೋಳು ತುಂಬಿಸ್ಕೊಂಡು ಕಣ್ಣಲ್ಲಿ ನೀರ್ ಹಾಕೊಂಡು ಏನಾದ್ರೂ ಬಂತ ಮನಸ್ಸಿಗೆ ಉಲ್ಲಾಸ? ಖಂಡಿತ ಇಲ್ಲ. ಅದ್ರಲ್ಲಿ ಏನೋ ಒಳ್ಳೇದ್ ಕಲಿತೀವ, ಎಲ್ಲ ಬೇರೆ ಬೇರೆ ಬರುತ್ತೆ. ಯಾವ ರೀತಿ ಸೊಸೆನ ನಾವು ಗೋಳು ಹೊಯ್ಕೋಬಹುದು ಅಥವಾ ಸೊಸೆ ಅಪ್ಪೇನ ಹೆಂಗ್ ಮಾಡ್ಬೋದು, ಅದೆಲ್ಲ ಖಂಡಿತ ಅದನ್ನ ಪಕ್ಕಕ್ಕಿಟ್ಟು ನಿಮ್ಮ ಮಗು ಚೆನ್ನಾಗಿ ಕಲಿಬೇಕು ಅಂದ್ರೆ ಆ ಮಗು ಜೊತೆ ಕೂತ್ಕೊಳ್ಳಿ. ಒಂದೇನೋ ಒಂದು ಪುಸ್ತಕ ಇಟ್ಕೊಳ್ಳಿ ಅಥವಾ ದಿನನಿತ್ಯದ ಒಂದು ಪೇಪರ್ ಇಟ್ಕೊಳ್ಳಿ, ಅದನ್ನ ತಿರುಗಿ ಹಾಕಿ ಓದಿ. ಆ ಮಗು ಹೇಗೆ ಮಾಡುತ್ತೆ ನಿಮ್ಗೆ ಖಂಡಿತ ಚೆನ್ನಾಗಿ ಗೊತ್ತಾಗುತ್ತೆ. ಯಾಕೆಂದ್ರೆ ಮಗು ಮಾಡು ಅನ್ನೋದನ್ನ ಕಲಿಯಲ್ಲ, ಅನುಸರಿಸತ್ತೆ. ತಂದೆ ತಾಯಿಗಳನ್ನ ಮಗು ಅನುಸರಿಸುತ್ತೆ. ನಿಮ್ಮ ಮಗು ಹೇಗಾಗ್ಬೇಕು ಅಂತ ನಿಮಗಿಷ್ಟ ಇದೆಯೋ ಅದನ್ನ, ಆ ನಡೆ ನುಡಿಯನ್ನ ನೀವು ಬಹಳ ಚೆನ್ನಾಗಿ ತೋರಿಸ್ಬೇಕಾಗುತ್ತೆ. ಆ ಮಗು ಜೊತೆ ಸಾಕಷ್ಟು ಸಮಯ ಸಹ ನಾವು ಕಳೆಯೋದ್ ಬೇಕು. ಸೊ ಮಗು ವಿದ್ಯಾವಂತನಾಗ್ತಾನೆ. ವಿದ್ಯೆ ಅಂದ್ರೆ ಏನು, ನಮಗೆಲ್ಲ ದೊಡ್ಡ ಡಿಗ್ರಿ ತಗೊಂಡ್ಬಿಡ್ಬೇಕು, ದೊಡ್ಡ ಡಾಕ್ಟರ್ ಆಗ್ಬೇಕು, ದೊಡ್ಡ ಇಂಜಿನಿಯರ್, 2 ಕಣ್ಣಿಗೆ ಕಾಣಿಸೋದು, ನಂತರದಲ್ಲಿ ಬೇರೆ ಎಲ್ಲ ಆಗ್ಬೋದು ಮಗು ಅಂತ. ಖಂಡಿತ ಡಿಗ್ರಿ ಪಡೆದ್ರೆ ನಿಮ್ಮ ಮಗು ಮಗಳು ಆಗಿರೋದಿಲ್ಲ. ಅವನ್ನ ಮನುಷ್ಯನನ್ನಾಗಿ ರೂಪಿಸಬೇಕು. ನಮ್ಮ ವಿದ್ಯೆಯ ಮುಖ್ಯ ಗುರಿ ಅಂದ್ರೆ ಒಬ್ಬನ ಮನುಷ್ಯನನ್ನಾಗಿ ಪರಿವರ್ತಿಸೋದು. ಆ ಮಕ್ಕಳು ಎಷ್ಟು ಚೆನ್ನಾಗಿ ನಿಂತ್ಕೊಂಡು ಹಾಡಿದ್ರು ನೋಡಿ, ನಾವ್ ಯಾರಾದ್ರೂ ಚಪ್ಪಾಳೆ ಹಾಕಿದ್ವಾ? ನಾನ್ಕೊಂಡೆ ಗ್ರಾಮಾಂತರ ಪ್ರದೇಶದಲ್ಲಿ ನಮ್ಮ ಮಹಿಳೆಯರೆಲ್ಲ ಚೆನ್ನಾಗಿ ಶಕ್ತಿವಂತರಾಗಿದ್ದಾರೆ ನಮ್ಗಿಂತ ಅಂತ. ಯಾರು ನೀವು ಚಪ್ಪಾಳೆನೆ ಹಾಕ್ಲಿಲ್ಲ. ಮಕ್ಕಳಿಗೆ ಬೇಕಿರೋದು ಬೆನ್ಮೇಲೆ ಒಂದು ತಟ್ಟಿ ಶಹಬಾಸ್ ಅನ್ನೋದು. ಯಾರಿಗೇ ಆಗ್ಲಿ ಒಂದು ದೊಡ್ಡ ಪ್ರಶಸ್ತಿ ಕೊಡೋದು ಬೇಡ. ಮಕ್ಕಳು ಒಳ್ಳೇದನ್ನ ಮಾಡಿದಾಗ ಬೆನ್ನಿಗೆ ಒಂದು ತಟ್ಟಿ, ವೆರಿ ಗುಡ್, ಶಹಬಾಸ್, ಒಳ್ಳೇದ್ ಮಾಡಿದ್ಯಾ. ಎಷ್ಟ್ ಜನ ನಾವ್ ಹೇಳ್ತೀವಿ, ಮಗು ಒಳ್ಳೇದ್ ಮಾಡಿದಕ್ಕೆ ಒಂದು ಒಳ್ಳೇದ್ ಹೇಳೋದಿಲ್ಲ, ಕೆಟ್ಟದ್ ಮಾಡಿದ ತಕ್ಷಣ ಶುರು ಬೈತೀವಿ, ಹೊಡಿತೀವಿ. ಯಾಕಂದ್ರೆ ಕೆಟ್ಟದ್ ಮಾಡಿದ್ದೆ ಕಾಣಿಸುತ್ತಲ್ಲ, ಮಗು ಕೆಟ್ಟದ್ ಮಾಡಿದ್ದೆ. ಸೊ ಕೆಟ್ಟದ್ ಮಾಡಿದ್ದೇನೆ ಹೌದು, ತಪ್ಪು ಅಂತ ಹೇಳಿ
ಅದೇ ರೀತಿ ಮಗು ಒಳ್ಳೇದ್ ಮಾಡಿದಕ್ಕೆ ಒಂದು ಉತ್ತೇಜನ ಕೊಡಿ, ಆ ಮಗು ಹೌದಪ್ಪ ಒಳ್ಳೇದ್ ಮಾಡಿದ್ಯಾ. ಸೊ ಅವ್ರು ಮತ್ತೆ 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 ಹೆಚ್ಚು ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಹೋಗ್ತಾರೆ, ಖಂಡಿತ ಮಾಡ್ತಾ ಹೋಗ್ತಾರೆ. ನಮ್ಗೆ ಯಾವ ರೀತಿ ಈ ಮಕ್ಕಳನ್ನ ಬೆಳೆಸ್ಬೇಕು ಅಂತ ಹೇಳಿದ್ರೆ, ಈ ಮಕ್ಕಳ ಮನಸ್ಸು ಮುಗ್ಧ ಅಲ್ವಾ, ಅವ್ರಿಗೇನು ವೈರತ್ವ, ದ್ವೇಷ, ಆ ಹೆದರಿಕೆ ಏನಿರೋದಿಲ್ಲ. ನಾವು ದೊಡ್ಡವ್ರು ಆದ ತಕ್ಷಣ ಇಲ್ಲಿ ಬರ್ಬೇಕು ಮಾತಾಡ್ಬೇಕು ಅಂದ್ರೆ ಭಯ ಆಗುತ್ತೆ. ಎಲ್ಲ ಭಯಗಳು ಶುರು ಆಗ್ಬಿಡತ್ ನೋಡಿ. ಸೊ ಮಕ್ಕಳು ಬೆಳೀತಾ ಇರುತ್ತಾರ, ಅವರು ಮಕ್ಕಳ ಮನಸ್ಸು ಹೇಗಿದೆ, ಮನಸ್ಸು ಹಾಗೆ ಇರಬೇಕು. ಆದ್ರೆ ಅವರು ಬೇರೆ ವಿಷಯಗಳನ್ನೆಲ್ಲ ಕಲಿತು ದೊಡ್ಡವರಾಗ್ಬೇಕು, ಆತರ ಮಾಡ್ಬೇಕು. ಇಲ್ದ್ರೆ ಬಹಳ ಜನನ ನೋಡ್ತಾ ಸುಮಾರು 22 ವರ್ಷಗಳಿಂದ ನಾನು ಪಾಠ ಮಾಡ್ತಾ ಇದ್ದೀನಿ ಮೆಡಿಕಲ್ ಕಾಲೇಜಲ್ಲಿ. ಬಹಳಷ್ಟು ಜನ ನೋಡಿದ್ದೀನಿ, ಸುಮಾರು ಕಾಲೇಜು ಶಾಲೆಗಳಿಗೆ ಹೋಗಿದ್ದೀನಿ. ಈಗ ತಾನೇ ನೋಡಿದ್ರಿ ನೀವು 2 ದಿವಸದ ಹಿಂದಿನ ಪತ್ರಿಕೆಯಲ್ಲಿ ರಿಸಲ್ಟ್ಸ್ ಬಂತು ಅಂತ ಪಾಲಿಟೆಕ್ನಿಕ್ ಕಾಲೇಜ್ ನಲ್ಲಿ 2 ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಂತ ಮಕ್ಕಳು ಬೇಕಾ ನಿಮಗೆ? ಆ ಮಗು ಡಿಗ್ರಿ ತಗೊಂಡು ನಿಮ್ ಹತ್ರ ಬರ್ಬೇಕು, ಅಥವಾ ಡಿಗ್ರಿ ತಗೊಳ್ಳುವಾಗ ಡಿಗ್ರಿ ತಗೊಳಕ್ ಅಂತ ಮಧ್ಯಾಹ್ನ ಫೇಲ್ ಆಯ್ತು ಅಂತ ಅಪ್ಪ ಅಮ್ಮಗೆ ಹೆದರ್ಕೊಂಡು ಏನಂತಾರೋ ಏನ್ ಬೈತಾರೋ, ಇಷ್ಟೊಂದು ನಂಗೆ ಹಣ ಖರ್ಚು ಮಾಡಿದ್ರೆ ಅಂತ ನೇಣು ಹಾಕೊಳ್ಳೋದ್ ಬೇಕಾ? ಖಂಡಿತ ಬೇಡ ಅಲ್ಲ. ನಮ್ಮ ಮಕ್ಕಳು ನಮ್ಮ ಮಗಳಾಗಿ ನಮ್ಮಲ್ಲಿರೋದು ಬಹಳ ಮುಖ್ಯ. ಅದಕ್ಕೆ ಬೇಕಾಗಿರೋದು ಸಂಪೂರ್ಣವಾದ ಒಂದು ವ್ಯಕ್ತಿತ್ವವನ್ನ ನೀವು ನಿರೂಪಿಸ್ಬೇಕು ಮಕ್ಕಳಿಗೆ. ಬರೀ ಡಿಗ್ರಿ ತಗೊಂಡ್ರೆ ಅವರು ಅಕ್ಷರಸ್ಥರಾಗ್ತಾರೆ, ಆದ್ರೆ ಜೀವನದಲ್ಲಿ ಅವರು ಮನುಷ್ಯರಾಗೋದಿಲ್ಲ. ಸೊ ಈ ಮೌಲ್ಯ ಶಿಕ್ಷಣನ ಕೊಡೋದು ಶಾಲೆಯಲ್ಲೂ ಸಹ ಬಹಳ ಮುಖ್ಯ. ಜೊತೆಗೆ ತಾಯಂದಿರು ತಂದೆಯರ ಮಕ್ಕಳಿಗೆ ಬಹಳಷ್ಟು ನೀವು ಕಲಿಸ್ಬೇಕು. ಆತ್ಮಸ್ಥೈರ್ಯ ಬರ್ಬೇಕು ಮಕ್ಕಳಿಗೆ. ನೀವು ಸ್ವಲ್ಪ ದೊಡ್ಡವರಾಗಿರೋ ಬಹಳಷ್ಟು ಜನ ಇಲ್ಲಿ ನೀವು ಇದ್ದೀರಾ, ನಿಮ್ಮ ಮಕ್ಕಳು 17-18 ವರ್ಷ ಆದ್ಮೇಲೆ ಬೈರಿ, ಆ ಮಕ್ಕಳು ನೋಡೋಣ, ಬೈಯಕ್ ಧೈರ್ಯ ಇದೆ ನಿಮಗೆ? ಧೈರ್ಯದಿಂದ ಬೈದ್ರು ಸಹ ಆ ಮಗು ಸಾಯಂಕಾಲ ಬರೋ ತನಕ ನಿಮ್ ಎದೆ ಹೊಡ್ಕೊಳ್ತಾ ಇರುತ್ತೆ. 72 ಹೊಡ್ಕೊಳ್ಳೋದು ನಿಮಿಷಕ್ಕೆ 108 ಹೊಡ್ಕೊಳ್ತಾ ಇರುತ್ತೆ. ಬೈದಿದ್ದೀನಿ, ಕಳಿಸಿದೀನಿ ಮಗನ್ನ ಮನೆಯಿಂದ ಆಚೆ, ವಾಪಸ್ ಬರ್ತಾನೋ ಇಲ್ವೋ, ಮಗಳನ್ನ ಕಳಿಸಿದೀನಿ, ಎಲ್ಲಿ ಹೋದ್ಲೋ ಏನಾದ್ಲೋ. ಸೊ ಆ ರೀತಿ ಆಗ್ಬೇಕಾ? ಬೆಳೀತಾ ಇದ್ರು ಸಹ ಅಪ್ಪ ಅಮ್ಮ ಏನಾದ್ರು ಹೇಳಿದ್ರೆ ನನ್ನ ಒಳ್ಳೆಯದಕ್ಕೆ ಹೇಳ್ತಾರೆ, ಅದನ್ನ ನಾನು ತಗೊಳ್ತೀನಿ ಅನ್ನುವಂತಹ ಒಂದು ಆತ್ಮಸ್ಥೈರ್ಯ ಬೇಕು ಆ ಮಕ್ಕಳಿಗೆ. ಮತ್ತೆ ನಾನು ಹೌದು ಏನಾಗಬಲ್ಲೆ, ಯಾಕೆ ಹೇಳ್ತಾರೆ ಅಂತ ಒಂದು ಶಕ್ತಿ ಕೊಡುವಂತಹದ್ದಾಗ್ಬೇಕು. ಅದು ತಂದೆ ತಾಯಿಗಳು ಮತ್ತೆ ಶಿಕ್ಷಕರು ಕೊಡುವಂತಹದ್ದು. ಇಲ್ದಿದ್ರೆ ತುಂಬಾ ಜನ ನಮ್ಮ ಮಕ್ಕಳು ಅಂಕ ಬರ್ಲಿಲ್ಲ ಅಥವಾ ಫೇಲ್ ಆದೆ, ಹೌದು ಓದ್ತಾ ಇರುವಾಗ ಯಾವಾಗ್ಲೂ ಒಂದ್ ಸ್ವಲ್ಪ ಫೇಲ್ ಆಗಬಹುದು. ಖಂಡಿತ ಪರೀಕ್ಷೆ 6 ತಿಂಗಳಿಗೆ ಒಂದ್ಸತಿ ಬರುತ್ತಪ್ಪ. ಏನೋ ನೀನ್ ಓದ್ಲಿಲ್ಲ ಅಂತ ಫೇಲ್ ಆದ್ರೂ ಸರಿ, ಮತ್ತೊಮ್ಮೆ ನೀನು ಟ್ರೈ ಮಾಡು, ಶ್ರದ್ಧೆಯಿಂದ ಕುತ್ಕೊಂಡು ಓದು, ನೀನ್ ಪಾಸ್ ಆಗ್ತೀಯ, ನೀನ್ ನನಗೆ ಬೇಕು ಅಂತ ಎಷ್ಟು ಜನ ಅಪ್ಪ ಅಮ್ಮ ನೀವ್ ಹೇಳ್ಕೊಡ್ತಿರೋ ಮಕ್ಕಳು ನಿಮಗಾಗೆ ಬರ್ತಾರೆ. ತುಂಬಾ ವಿದ್ಯಾವಂತ ಹುಡುಗ ನಮ್ಮಲ್ಲಿ 2ನೇ MBBS ಮಾಡುವಾಗ SSLC ರ್ಯಾಂಕ್ ಪಡೆದಂತ ಹುಡುಗ ನೇಣ್ ಹಾಕೊಂಡ ಅಂದ್ರೆ ಇವತ್ತಿಗೂ ಕಣ್ಣೀರ್ ಬರುತ್ತೆ. ಅವನು ಇದ್ದಿದ್ರೆ ಎಷ್ಟು ದೊಡ್ಡ ವೈದ್ಯನಾಗ್ತಾ ಇದ್ದ. ಆದ್ರೆ ಬರೀ ಪುಸ್ತಕದ ಹುಳು ಆಗ್ಬಿಟ್ರೆ ನಮ್ಗೆ ಇಷ್ಟೇ ನೋಡಿ. ನೀವೆಲ್ಲ ದೂರ ದೂರ ಕಳಿಸ್ತೀರಾ, ಆ ಮಕ್ಕಳಿಗೆ ಒಂದು ನಮ್ಮ ಜೀವನವನ್ನು ಎದುರಿಸುವಂತಹ ಧೈರ್ಯ ಕೊಡೋದು ನಿಮ್ಮಲ್ಲಿ. ಒಂದು 5 ವರ್ಷದ ಬಾಲಕ ಇದ್ದ, ಚಿಕ್ಕ ಹುಡುಗ. ಅವಾಗ ಹಿಂದಿನ ಕಾಲದಲ್ಲಿ ನೋಡಿ, ಈಗ್ಲೂ ಸಹ ಮಾಡ್ತೀರಿ ನಾವು, ಯಾವುದೋ ಒಂದು ಗಡ್ಡೆ ಬಂತು, ಏನೇ ಬಂತು, ನೀವು ಹದಗಡ್ಲೆ ಏನ್ ಹೇಳ್ತೀರಾ, ಅದು ಕರಗ್ಬೇಕು ಅಂತ ಹೇಳಿದ್ರೆ ಬಹಳಷ್ಟು ಜನ ಬರೆ ಹಾಕ್ತಾರೆ, ಕಬ್ಬಿಣ ಕಾಯಿಸಿ. ಹಾಕ್ಬೇಡಿ, ಆದ್ರೆ ಹಾಕ್ತಾರೆ ಅಂತ ಹೇಳ್ತಾ ಇದ್ದೀನಿ. ಸೊ ಈ ಹುಡುಗನಿಗೆ ಒಂದು ಕತ್ತಿನಲ್ಲಿ ಒಂದು ಗಂಟು ಬಂತಂತೆ, ಕಬ್ಬಿಣ ಕಾಯಿಸಿ ಬರೆ ಹಾಕ್ಬೇಕು. 5 ವರ್ಷದ ಹುಡುಗನ್ನ ನಿಲ್ಸ್ಕೊಂಡ್ರು, ಬಿಸಿ ಬಿಸಿ ಕಾಯಿಸಿದ್ರು ಕಬ್ಬಿಣ, ಬರೆ ಹಾಕ್ಬೇಕು. ತುಂಬಾ ಮುದ್ದಾದ ಹುಡುಗ, ಈ ಮಕ್ಕಳು ನಿಂತಿದ್ರಲ್ಲ ಆತರ ಅಷ್ಟು ಚೆನ್ನಾಗಿತ್ತ ಹುಡುಗ. ಯಾಕೋ ಬರೆ ಹಾಕೋರ್ಗೆ ಮನ್ಸೇ ಬರ್ಲಿಲ್ಲ ಅಂತೆ. ಇಷ್ಟು ಸಣ್ಣ ಮಗುಗೆ ಈ ತರ ನಾವು ನೋವು ಮಾಡೋದಂತ ಯೋಚನೆ ಮಾಡ್ತಾ ಇದ್ರಂತೆ. ಆ ಹುಡುಗ ನೋಡ್ದ ಈ ಕಬ್ಬಿಣ ಕಾಯಿಸಿದಾರೆ ಇಟ್ಕೊಂಡಿದಾರೆ, ನಂಗೆ ಇನ್ನ ಹಾಕಿಲ್ಲ. ಅವ್ನು ಹೇಳ್ದ, ಪ್ಲೀಸ್ ಬೇಗ ಬೇಗ ಹಾಕಿ, ನಂಗೆ ಬರೆ ತಣ್ಣಗಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ಇವ್ರಿಗೊಂಥರ ಕರಳ್ ಚುರ್ರಂತು. ಅವ್ನು ಹೇಳ್ದ, ನಿಮ್ಗೆ ಹಾಕಕ್ಕಾಗಲ್ವಾ, ಕೊಡಿ, ಅದನ್ನ ನಾನೇ ಇಲ್ಲಿ ಇಟ್ಕೊಳ್ತೀನಿ. ಪಾಪ ಅವ್ನಿಗೇನ್ ಗಂಟಾಗ್ತದೆ, ಹೋಗ್ಬೇಕು ಅಂತ ಆಸೆ. ಅಂತಹ ಆತ್ಮಸ್ಥೈರ್ಯ ಅಂತೆ ಆ 5 ವರ್ಷದ ಬಾಲಕನಲ್ಲಿ. ಸೊ ಆ ರೀತಿ ನಾವು ತುಂಬಿಸ್ಬೇಕು. ಈ ಹುಡುಗ ಉದಾಹರಣೆ ಕೊಟ್ಟ ಯಾರು ಅಲ್ಲ, ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತ. 5 ವರ್ಷದ ಮಗು ಇದ್ದಾಗ ಅವರು ನಡ್ಕೊಂಡಿದ್ದ ರೀತಿ ಮುಂದೆ ನೋಡಿ ಎಂತಹ ಅತ್ಯುತ್ತಮವಾದ ವ್ಯಕ್ತಿಗಳಾದ್ರು ಅಂತ. ಸೊ ಆ ರೀತಿ ಒಂದು ಬೆಳವಣಿಗೆಗೆ ನಮ್ಮ ಮಕ್ಕಳಿಗೆ ಅವಕಾಶ ಕೊಡಬೇಕಾಗಿರೋದು ನೀವು. ಇಂಗ್ಲಿಷ್ ಮಾಧ್ಯಮದಲ್ಲಿ ಓದ್ಬೇಕು ಅಂತ ಬಹಳ ಎಲ್ಲರಿಗೂ ಆಸೆ. ಹೌದು, ಮಗ
ದೂರ ಹೋಗ್ಬೇಕು, ಮಗಳು ದೂರ ಹೋಗ್ಬೇಕು ಎಲ್ಲದ್ರಲ್ಲಿ. ಖಂಡಿತ ನಂಗೆ ಬಹಳ ಖುಷಿ ಆಯ್ತು ಅವರು ವಾರ್ಷಿಕ ವರದಿ ತೋರಿಸ್ತಾ ಇರುವಾಗ. ಒಂದು ಕನ್ನಡ ಕಿನ್ನರಿ ಅಂತ ಎಷ್ಟು ಚೆನ್ನಾಗಿ ಪ್ರೋಗ್ರಾಮ್ಸ್ ಮಾಡಿದ್ರು. ಎಲ್ಲ ಶಾಲೆಗೆ ಹೋಗ್ತೀನಿ, ಒಂದು 4 ನ್ಯಾಷನಲ್ ಪ್ರೋಗ್ರಾಮ್ಸ್ ಏನಿರುತ್ತೆ, ಒಂದು ಜನವರಿ 26, ಆಗಸ್ಟ್ 15 ಎಲ್ಲ ಮಾಡಿ ಇಟ್ಟಿರ್ತಾರೆ. ಸೊ ಜೊತೆಗೆ ಇಲ್ಲಿ ಎಕ್ಸ್ಟ್ರಾ ಪ್ರೋಗ್ರಾಮ್ಸ್ ಎಲ್ಲ ಇದೆಲ್ಲ ಖಂಡಿತ ಬೇಕು. ಯಾಕೆಂದ್ರೆ ಮಕ್ಳಿಗೆ ಬೇಕಾಗಿರೋ ಬರೀ ABCD ಅದು ಪಾಠ ಅಷ್ಟೇ ಅಲ್ಲ, ನಮ್ಮ ಮಿದುಳು ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಮಿದುಳಿನಲ್ಲಿ 2 ಭಾಗ ಇದೆ, ಬಲಭಾಗ ಎಡಭಾಗ. ಯಾವಾಗ ಬರೀ ಪಾಠ ಇದನ್ನೆಲ್ಲ ಕಲಿಸ್ತೀವಿ, ಅದು ಎಡಭಾಗದ ಮಿದುಳನ್ನ ಪ್ರಚೋದಿಸುತ್ತೆ, ಅದು ಮಾತ್ರ ಬೆಳೆಯುತ್ತೆ. ಆದ್ರೆ ಬಲಭಾಗದ ಮಿದುಳು ಹೇಗೆ ಬೆಳೆಯುತ್ತೆ ಅಂದ್ರೆ, ಇವಾಗ ಆಟ ಆಯ್ತು, ಆಟ ಪಠ್ಯೇತರ ಚಟುವಟಿಕೆ ಅಂತ ಹೇಳ್ತೀವಿ. ಸೊ ಯಾವುದೊಂದು ಪ್ರತಿಭೆ ಮಗುವಲ್ಲಿದೆ ಅದನ್ನ ಒಂದು ಗುರುತಿಸಿ ಅದು ಹೊರ ಹೊಮ್ಮುವಂತೆ ಮಾಡ್ತಾರಲ್ಲ. ಆಟ ಇರ್ಬೋದು, ಎಷ್ಟೊಂದು ಕಾಂಪಿಟೇಷನ್ಸ್ ಮಾಡಿದ್ರು, ಈಗ ಮಕ್ಕಳು ಬರ್ತಾರೆ, ನೃತ್ಯ ಮಾಡ್ತಾರೆ, ಎಲ್ಲ ಒಂದು ಪಠ್ಯೇತರ ಸಾಂಸ್ಕೃತಿಕ ಚಟುವಟಿಕೆ. ಅದರಿಂದ ಅವರ ಬಲಭಾಗದ ಮಿದುಳು ಸಹ ಚೆನ್ನಾಗಿ ಬೆಳೆಯುತ್ತೆ. ಸೊ ಎರಡೂ ಮಿದುಳು ಎರಡೂ ಕಡೆದು ಯಾವಾಗ ಬೆಳೆಯುತ್ತೋ ನಿಮ್ಮ ಮಕ್ಕಳು ಅತ್ಯುನ್ನತವಾದ ವ್ಯಕ್ತಿಗಳಾಗ್ತಾರೆ, ಅತ್ಯುತ್ತಮ ವ್ಯಕ್ತಿಗಳು. ನಿಮಗ್ ಬೇಕಾಗಿರೋದು ಅದೇ ಅಲ್ವಾ? ಬಹಳಷ್ಟು ಪೇರೆಂಟ್ಸ್ ಇಲ್ಲಿದ್ದೀರಾ, ನಿಮಗಾಗಿ ಏನಾದ್ರು ಮಾಡ್ಕೊಳ್ತೀರಾ. ಮಕ್ಕಳು ಹುಟ್ಟಿದ ನಂತರ ಎಲ್ಲ ನನ್ ಮಗುಗೆ, ಎಲ್ಲ ನನ್ ಮಗಂಗೆ, ಎಲ್ಲ ನನ್ ಮಗಳಿಗೆ ಅಂತ ಖಂಡಿತ ಎಲ್ಲ ಪಕ್ಕಕ್ಕೆ ಇಡ್ತೀರಲ್ವಾ? ನಿಮಗಿರೋ ಆಸೆಗಳನ್ನ ಸಹ ಒತ್ತಿಟ್ಟು ಮಗುಗೆ ಅಂತ. ಆದ್ರೆ ಆ ಮಗುನ ಒಂದು ಒಳ್ಳೆ ಸಂಸ್ಕೃತಿಯಲ್ಲಿ ಬೆಳೆಸಿ. ಅವ್ರು ಹೇಳಿದ್ರು, ನೀವ್ ಯಾವ ಭಾಷೆ ಮಾತಾಡ್ತೀರಾ, ಖಂಡಿತ ನೋಡಿ ನಿಮ್ ಮಗು ಹೇಗೆ ಆಚಾರವಂತನಾಗ್ಬೇಕು, ಸಂಸ್ಕೃತಿ ಬೇಕು ಅಂದ್ರೆ ಬೆಳಗ್ಗೆ ನೀವೇ ಬೇಗ ಹೇಳಿ, ಹೇಗಿದ್ರು ಇಲ್ಲೆಲ್ಲ ನಿಮ್ ಮನೆ ಮುಂದೆ ಅಂಗಳದಲ್ಲಿ ಗುಡಿಸಿ ರಂಗೋಲಿ ಹಾಕಿ ಎಲ್ಲ ಮಾಡ್ತೀರಾ. ನಿಮ್ಗೆ ಏನ್ ಬೇಕು ಒಂದೆರಡು ಭಕ್ತಿಗೀತೆ ಹೇಳ್ಕೊಳ್ಳಿ, ಭಜನೆ ಹೇಳ್ಕೊಳ್ಳಿ, ಮಗು ತಾನಾಗೆ ಬರ್ತಾ ಇರುತ್ತದು. ಸೊ ಇಲ್ದೇ ಇದ್ರೆ 3 ಹೊತ್ತು ನೀವು ಟಿವಿ ಮುಂದೆ ಕುತ್ಕೊಳ್ತೀರಾ, ಆ ಸೀರಿಯಲ್ ಟೈಟಲ್ ಸಾಂಗೇ ಹಾಡ್ತಾನ ಮಗು. ಇಲ್ದೆ ಹೋದ್ರೆ ಪಿಕ್ಚರ್ ಹಾಡೇ ಹಾಡ್ತಾನೆ. ಇನ್ ಕ್ರಿಕೆಟ್ ಅಂತೂ ಕೇಳಲೇಬೇಡಿ, ಆಡಕ್ಕಿಂತ ಹೆಚ್ಚಾಗಿ ಟಿವಿ ಮುಂದೆ ಕುತ್ಕೊಂಡು ನೋಡ್ತಾರೆ ಅವರು. ಸೊ ಆ ರೀತಿ ಬೇಡ. ಮಕ್ಕಳಿಗೆ ಈಗಿಂದ ನೀವು ಯಾವ್ದು ಒಂದು ಈ ಫೌಂಡೇಶನ್ ಅಂತ ಹೇಳ್ತೀವಿ, ಕಟ್ಟಡ ಕಟ್ಟುವಾಗ ಒಂದು ಅಡಿಪಾಯ ಹಾಕ್ತೀವಿ. ಆ ಅಡಿಪಾಯ ಒಂದು ಬಹಳಷ್ಟು ಸ್ಟ್ರಾಂಗ್ ಆಗಿದ್ರೆ ನೀವು ಬಹು ಅಂತಸ್ತಿನ ಮಹಡಿ ಕಟ್ತೀರಾ. ಅಂತಹ ಭದ್ರ ಬುನಾದಿ ಹಾಕ್ಬೇಕು, ನಮ್ಮ ಮಕ್ಕಳೆಲ್ಲ ಬೆಳಿಬೇಕು. ಜೊತೆಗೆ ಬಹಳಷ್ಟು ಕಾರ್ಯಕ್ರಮಗಳನ್ನ ತೋರಿಸಿದ್ರು. ಆ ಮಕ್ಕಳಿಗೆ ಬೇಕಾಗಿರೋದು ರಾಷ್ಟ್ರಾಭಿಮಾನ ಬೆಳೆಸ್ಬೇಕು. ನಾನು ಭಾರತೀಯನು, ನಾನು ಭಾರತವನ್ನ ಪ್ರೀತಿಸುತ್ತೇನೆ, ನನ್ನ ದೇಶ ಭಾರತ ಅಂತ ಹೇಳ್ಬಿಟ್ಟು ಯಾವುದೇ ಭಾರತನ ಏನು ಇಲ್ಲ ಅದು ಇಲ್ಲ ಅಂತ ಮೊನ್ನೆ ಜಾಗೋ ಭಾರತ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು ಸೂಲಿಬೆಲೆ ಚಕ್ರವರ್ತಿ. ಸೊ ಅದನ್ನ ಸಹ ನಾವು ಮಕ್ಕಳಿಗೆ ಹೇಳ್ತಾ ಇರೋದು, ಪ್ರತಿಯೊಂದು ನಮ್ಮ ದೇಶದಲ್ಲಿ ಏನ್ ಬಹಳ ಮುಖ್ಯವಾಗಿದೆ, ಚೆನ್ನಾಗಿದೆ, ಅದನ್ನೆಲ್ಲ ತಿಳಿಸಿಕೊಟ್ಟು ಅವ್ರನ್ನ ಬರೀ ವಿದ್ಯೆ ಅಲ್ಲ, ಜೊತೆಗೆ ಎಲ್ಲ ಮೌಲ್ಯಗಳನ್ನು ಕಲಿತಂತಹ ಒಂದು ಉತ್ತಮ ವ್ಯಕ್ತಿಯನ್ನಾಗಿ ಮಾಡುವುದು ನಮ್ಮ ಶಿಕ್ಷಕರು ಜೊತೆಗೆ ಪೋಷಕರ ಮೇಲಿದೆ. ಬರೀ ಶಿಕ್ಷಕರ ಮೇಲೇನೆ ಪೋಷಕರು ಬಿಟ್ಬಿಟ್ರೆ ಆಗೋದಿಲ್ಲ. ಅದರಲ್ಲಿ ತಂದೆ ತಾಯಿ ಪಾತ್ರ ಬಹಳ. ತಂದೆಯರು ಬಹಳಷ್ಟು ಜನ ಲೇಟಾಗಿ ಮನೆಗೆ ಬರೋರು, ಅಟ್ಲೀಸ್ಟ್ ಒಂದ್ ದಿವಸ ಆದ್ರೂ ಮಗು ಮುಖವನ್ನ ನೋಡ್ಬೇಕು. ಒಂದ್ ಕತೆ ಹೇಳಿದ್ನಲ್ಲ, ಲಾಯರ್ ಯಾವ ರೀತಿ ಬ್ಯುಸಿ ಆಗಿದ್ದ, ಅದೇ ತರ ಇನ್ನೊಂದ್ ಮಗುಗೆ ನಿಮ್ಮ ಒಂದು ಸಂಸಾರದ ಚಿತ್ರಣ ಬರೆಯಪ್ಪ ಅಂತ ಹೇಳಿದ್ರೆ ಮಗು ಚಿತ್ರ ಬರಿತಾ ಇತ್ತಂತೆ. ಆ ಚಿತ್ರದಲ್ಲಿ ಮಗು ಇರ್ತಾ ಇತ್ತು, ಅಕ್ಕ ಒಂದು, ತಂಗಿ ಒಂದು, ಅಮ್ಮ, ಅಜ್ಜಿ, ಅಪ್ಪನೇ ಇರ್ತಾ ಇರ್ಲಿಲ್ಲಂತೆ. ನೋಡಿದ ಟೀಚರ್ಗೆ ಆಶ್ಚರ್ಯ ಆಯ್ತು, ಇದೇನಿದೆ ಈ ಮಗು ಹೀಗ್ ಬರೆಯತ್ತಲ್ಲ ಅಂತ. ಇನ್ನೂ ಒಂದ್ಸತಿ ಬರ್ಸಿದ್ರು ಹಾಗೆ. ಆವಾಗ ಕೇಳ್ದ ತಿಳಿತು, ಅಪ್ಪನ ಮುಖನೇ ನೋಡ್ತಾ ಇರ್ಲಿಲ್ಲ ಮಗು. ಅಪ್ಪ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದವ್ರು, 12 ಗಂಟೆ ಆದ್ಮೇಲೆ ಯಾವಾಗ್ಲೂ ಬರ್ತಾ ಇದ್ರು, ಮಗು ಮಲ್ಕೊಂಡ್ ಬಿಡ್ತಾ ಇತ್ತು. ಅವಾಗ ಹೇಳಿದ್ರು, ಬೇಡ, ಮಗು ಜೊತೆ ಸ್ವಲ್ಪ ಸಮಯನ ನೀವು ಕಳೀರಿ, ಆ ಮಗು ಗೊತ್ತಾಗತ್ತೆ, ನಂತರ ಮತ್ತೊಂದ್ಸತಿ ಬರಿ ಅಂತ ಹೇಳಿದಾಗ ಚೆನ್ನಾಗಿ ಅಪ್ಪನ ಚಿತ್ರನೂ ಬರೋದು. ಆ ರೀತಿ ಬೆಳಿಬೇಕಲ್ವಾ ನಮ್ಮ ಮಕ್ಕಳು. ಮುಂದೆ ನಾವು ಹೇಳ್ತೀವಿ, ಈ ಮಕ್ಕಳಿಗೆ ತಂದೆ ತಾಯಿ ಬಗ್ಗೆ ಗೌರವ ಇಲ್ಲ, ಏನು ಮಾಡೋದಿಲ್ಲ. ಸೊ ನಾವೇನ್ ಕೊಡ್ತೀವೋ ಆ ಮಕ್ಕಳು ಅದೇ ಕೊಡ್ತಾರೆ. ಸೊ ಮೊದಲನೇದಾಗಿ ಮಕ್ಕಳಿಗೆ ಬಹಳಷ್ಟು ಪ್ರೀತಿ ಕೊಡ್ರಿ. ನೀವೆಷ್ಟು ಪ್ರೀತಿ ಕೊಟ್ಟು ಎಷ್ಟು ಮುದ್ದಾಗಿ ಮಕ್ಕಳನ್ನ ಬೆಳೆಸ್ತಿರಲ್ಲ, ಅಷ್ಟೇ ಪ್ರೀತಿ ಮಗು ದೊಡ್ಡವನಾದ್ಮೇಲೆ ನಮಗೆ ಕೊಡ್ತಾರೆ. ಬಹಳ ಬಹಳ ಮುಖ್ಯ ಅದು. ಒಳ್ಳೆಯ ಪೌಷ್ಟಿಕಾಂಶವುಳ್ಳ ಆಹಾರನ ಕೊಟ್ಟು ಮಕ್ಕಳ ದೇಹ ಗಟ್ಟಿಯಾಗಿ ಹೋಗಿ ಮಾಡಿ. ಅವ್ರು ಆರೋಗ್ಯವಂತರಾಗಿದ್ರೆ ಏನನ್ನಾದ್ರೂ ಸಾಧಿಸಬಹುದು. ಆ ಆರೋಗ್ಯ ಅನ್ನೋದು ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಬಿಡ್ಬೇಕು. ಬರೀ ಊಟ ಹಾಕ್ತಾ ಇದ್ರೆ ಸುಮ್ನೆ ದಪ್ಪಗಾಗ್ತಾರೆ. ತುಂಬಾ ದಪ್ಪ ಇದ್ರೆ ಮಕ್ಕಳು ಖುಷಿ ಪಡ್ಬೇಡಿ, ಸಣ್ಣಗ್ ಮಾಡಿಸಿ. ಆ ಮಕ್ಳಿಗೆ ಸೈಕಲ್ ತುಳಿಯೋ ಹಾಗೆ ಮಾಡಿ, ಅಂದ್ರೆ ಚೆನ್ನಾಗಿ ಆಟ ಆಡಿಸಿ. ಆಟ ಆಡಿದಷ್ಟು ಅವರ ಮೂಳೆಗಳ ಗಟ್ಟಿ ಆಗತ್ತೆ. ನಂಗೆ ಅನ್ಸುತ್ತೆ ಈ ಕಡೆ ಗ್ರಾಮಾಂತರ ಪ್ರದೇಶದಲ್ಲಿ ಮಕ್ಕಳು ಚೆನ್ನಾಗಿ ಆಟ ಆಡಬಹುದು ಅಂತ.
ನಮ್ಮ ಮಕ್ಕಳೆಲ್ಲ ಬಂದ ತಕ್ಷಣ ಟಿವಿ ಮುಂದೆ ಕೂತ್ಕೊತಾರೆ. ಟಿವಿ ಬಿಟ್ರೆ ಇನ್ನೊಂದು ಹೆಜ್ಜೆ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ತಾರೆ. ಎಲ್ಲ ಇವಾಗ್ಲೇ ಗೂನ್ ಬೆನ್ನು, ಯಾರಿಗೂ ನೆಟ್ಟಿಗೆ ಕೂತ್ಕೊಳ್ಳಕ್ಕೆ ಬರೋದಿಲ್ಲ. ನಮ್ಗೂ ಹಾಗೆ ಆಗುತ್ತಲ್ವಾ, ಸ್ವಲ್ಪ ಬಟ್ಟೆ ಹೋಗಿ ಬಗ್ಗಿ ಅಂತ ಹೇಳಿದ್ರೆ ಯಾರಿಗೂ ಆಗಲ್ಲ. ಕೂತ್ಕೊಳ್ಳಿ ನೆಲದ ಮೇಲೆ ಅಂದ್ರೆ ಆಗೋದೇ ಇಲ್ಲ, ಯಾಕೆ ನೆಲದ ಮೇಲೆ ಕೂತಿರೋ ಅಭ್ಯಾಸನೇ ಹೊಟ್ಟೋಯ್ತು ಅಂತ ಹೇಳ್ತಾರೆ. ಎಲ್ಲ ಡೈನಿಂಗ್ ಟೇಬಲ್ ಅಲ್ಲ, ತಟ್ಟೆನಲ್ಲಿ ಊಟ ಹಾಕೊಂಡು ಟಿವಿ ಮುಂದೆ ಕೂತ್ಕೊಂಡು ಊಟ ತಿನ್ನೋದು. ಹಾಗೆ ಮಾಡ್ತೀವಲ್ಲ, ಖಂಡಿತ ಬೇಡ. ಎಲ್ಲರೂ ಒಟ್ಟಿಗೆ ಬೆರೆತು ಊಟ ಮಾಡೋದು. ನೀವು ನಂಗೆ ಗೊತ್ತು ಒಳ್ಳೆ ಆಹಾರನೇ ಕೊಡ್ತೀರಾ ನಮ್ಮ ಸಿಟಿಯಲ್ಲಿರೋ ಮಕ್ಕಳಿಗಿಂತ ಅಂತ. ಒಳ್ಳೆ ಮೊಳಕೆ ಕಾಳುಗಳು, ಹಾಲಿನ ಉತ್ಪನ್ನಗಳು, ರಾಗಿ, ಅನ್ನ ಅಥವಾ ಅಕ್ಕಿ, ಗೋಧಿ ಯಾವುದೇ ಆಗ್ಲಿ ಆ ಪದಾರ್ಥ, ಸಾಕಷ್ಟು ತರಕಾರಿ ತಿನ್ನೋದು ಕಲಿಸಿ ಮಕ್ಕಳಿಗೆ. ನೀವೇ ಬೆಳಿತೀರಾ ಇಲ್ಲಿ ಬಹಳಷ್ಟು ತರಕಾರಿ. ಇಲ್ಲದ್ರೆ ಅವ್ರ ಪಲಾವ್ನಲ್ಲಿ ಕೋಳಿ ತಿಂದಂಗೆ ತಿಂತಾರೆ. ಪಲಾವಲ್ಲಿರೋ ತರಕಾರಿ ಎಲ್ಲ ಪಕ್ಕಕ್ಕಿಡ್ತಾರೆ, ಅನ್ನ ಮಾತ್ರ ಆರಿಸ್ಕೊಂಡು ತಿಂತಾರೆ. ಖಂಡಿತ ಅವರಿಗೆ ಒಂದು ವಿಟಮಿನ್ ಯುಕ್ತ ಆಹಾರ ಸಿಗೋದಿಲ್ಲ. ಅದೆಲ್ಲ ಸಿಕ್ಕಿಲ್ಲ ಅಂದ್ರೆ ಮಿದುಳು ಹೇಗೆ ಬೆಳೆಯುತ್ತೆ? ಖಂಡಿತ ಅದು ಬೆಳೆಯೋದಕ್ಕೆ ಈ ಎಲ್ಲ ಪೋಷಕಾಂಶಗಳು ಬೇಕು ಅವರಿಗೆ. ಬರೀ ಸಿಹಿ ತಿಂದ್ರೆ ಆಗೋದಿಲ್ಲ. ಸೊ ನಮ್ಮ ಮಕ್ಕಳನ್ನ, ಎಸ್ಪೆಷಲಿ ಹೆಣ್ಮಕ್ಕಳನ್ನ ಗಟ್ಟಿಯಾಗಿ ಮಾಡ್ರಿ. ನೀವು ಗಟ್ಟಿಯಾಗಿ ನಮ್ಮ ಹೆಣ್ಣು ಸಂತತಿ ಚೆನ್ನಾಗಾಯ್ತು ಅಂತ ಹೇಳಿದ್ರೆ ಮುಂದಿನ ಪೀಳಿಗೆ ಚೆನ್ನಾಗಿರುತ್ತೆ. ಮುಂದೆ ಹುಟ್ಟ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿರ್ತಾರೆ. ನಮ್ಮ ಹೆಣ್ಮಕ್ಳಲ್ಲೆಲ್ಲ ರಕ್ತಹೀನತೆ ಅಂತ ಹೇಳ್ಬಿಟ್ರೆ ಅವ್ರಿಗೆ ಶಕ್ತಿ ಇಲ್ಲ. ಹುಟ್ಟ ಮಕ್ಕಳೆಲ್ಲ 500 ಗ್ರಾಮು 1 kg ಅದನ್ನ ಗಾಜಿನ ಪೆಟ್ಟಿಗೆಯಲ್ಲಿ ಇಟ್ಟು ನಾವು ICU ನಲ್ಲಿ ಇಟ್ಟು ಬೆಳೆಸಿ ಎಲ್ಲ ಮಾಡೋಷ್ಟೊಳಗೆ ಅಂತ ಆ ರೀತಿ ಬೆಳೆದ ಮಕ್ಕಳು ಅಷ್ಟು ಬೆಳವಣಿಗೆ ಚೆನ್ನಾಗಿರೋದಿಲ್ಲ. ಸೊ ನಮ್ಮ ಆರೋಗ್ಯ ಮೊದಲು ಕಾಪಾಡ್ಕೊಂಡ್ರೆ, ಈ ಆರೋಗ್ಯ ಕಾಪಾಡ್ಕೊಳ್ಳೋದ್ರಲ್ಲಿ ಪ್ರತಿಯೊಂದು ಸಂಸಾರದಲ್ಲಿ ಹೆಣ್ಣಿನ ಪಾತ್ರ ಬಹಳ ಬಹಳ ಮುಖ್ಯ. ಆ ಮನೆಯ ಗೃಹಿಣಿ ಹೇಗಿರ್ತಾಳೆ ಅನ್ನೋದ್ರ ಮೇಲೆ ಆರೋಗ್ಯ ಖಂಡಿತ ಅವಲಂಬಿಸಿದೆ. ಮಕ್ಕಳಿಗೆ ಸಾಕಷ್ಟು ಒಳ್ಳೆ ಆಹಾರ ತಿನ್ನೋದು ಹೇಳ್ಕೊಡಿ. ತಿಂದಷ್ಟು ತಿನ್ನೋದೊಂದು ರೂಢಿ ಬಂದ್ಬಿಟ್ಟಿದೆ. ಖಂಡಿತ ನಿಮ್ಮ ಮಗು ಅಲ್ದಿದ್ರು ಪಕ್ಕದ ಮನೆ ಹುಡುಗ ಆದ್ರೂ ಸರಿ, ಯಾರೇ ಆಗ್ಲಿ, ಅವ್ನು ಒಂದು ಬುದ್ಧಿ ಮಾತು ಹೇಳಿ, ಬೇಡಪ್ಪ ಇದು ತಪ್ಪು, ನಿನ್ನ ಬಾಯೇ ತೆಗಿಲಿಕ್ಕಾಗಲ್ಲ ಪಾನ್ ಪರಾಗ್ ತಿಂತಿದ್ರೆ, ಸ್ವಲ್ಪ ಅನ್ನೋದು ನಿಂತು ಹೋಗ್ಬಿಟ್ಟು ಬಾಯಿ ಮುಚ್ಚುತ್ತೆ, ನಂತರದಲ್ಲಿ ಕ್ಯಾನ್ಸರ್ ಬರುತ್ತೆ, ಒಳ್ಳೇದಲ್ಲ. ಇದೆಲ್ಲ ನೋಡಿ ಹಣ ಕೊಟ್ಟು ರೋಗನ ಕೊಂಡುಕೊಳ್ಳುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಮದ್ಯಪಾನ, ಸಿಗರೇಟು, ಬೀಡಿ ಅದೆಲ್ಲ ಮೋಜು ಅವರಿಗೆ. ಯಾರಿದನ್ನ ಸೇವಿಸದೆ ಹೋದ್ರೆ ನೀನು ಹುಡುಗನೇ ಅಲ್ಲ, ನೀ ಗಂಡಸೇ ಅಲ್ಲ ಅಂತ ಹೇಳ್ತಾರೆ ಆ ಹುಡುಗರೆಲ್ಲ. ಖಂಡಿತ ಅದರಿಂದ ನಮ್ಮ ಗ್ರಾಮೀಣ ಮಕ್ಕಳನ್ನ ಆ ಒಂದು ದುಶ್ಚಟಕ್ಕೆ ಹೋಗದೆ ಇರುವ ತರಹ ಮಾಡೋದು ಪ್ರತಿಯೊಬ್ರು ಇಲ್ಲಿರುವ ನಿಮ್ಮೆಲ್ಲರ ಕರ್ತವ್ಯ. ಅದು ಡಾಕ್ಟರ್ ಅಬ್ದುಲ್ ಕಲಾಂ ಹೇಳ್ತಾರೆ, ಏನ್ ಮಾಡ್ಬೇಕಂದ್ರೆ 5 ಜನಕ್ಕೆ ದುಶ್ಚಟಗಳಿದ್ರೆ ಬಿಡಿಸಕ್ ಪ್ರಯತ್ನ ಮಾಡಿ, ನೀವು 5 ಮರ ನೆಡ್ರಿ, ಒಳ್ಳೆ ಸತ್ಕಾರ್ಯ ನೀವು ಮಾಡ್ತೀರಾ ಅಂತ ಹೇಳಿದ್ರೆ ಖಂಡಿತ ಅದು ನಮ್ಮ ದೇಶಕ್ಕೆ ಸಲ್ಲುವಂತಹ ಸೇವೆ ಅಂತ ಬಹಳ ಚೆನ್ನಾಗಿ ಹೇಳ್ತಾರೆ. ಮತ್ತೆ ಶಿಕ್ಷಕರು ಸಹ ನೋಡ್ತಾ ಇದ್ರೆ ಬಹಳ ಸಂತೋಷ ಆಗ್ತಾ ಇದೆ. ಚೆನ್ನಾಗಿದ್ದಾರೆ ಇಲ್ಲಿರುವ ಶಿಕ್ಷಕರು, ಶಿಕ್ಷಕಿಯರು ಅಂತ ಹೇಳ್ತೀನಿ. ಸೊ ಅವ್ರ ಮೇಲೂ ಬಹಳಷ್ಟು ನಮ್ಮ ಮಕ್ಕಳ ಒಂದು ಜೀವನ ಒಂದು ಅವಲಂಬಿಸಿದೆ ಅಂತ ಹೇಳ್ತೀನಿ. ಎಲ್ಲ ಕಡೆ ಶಿಕ್ಷಕರು. ಈಗೊಂದು ಸಣ್ಣ ಹುಡುಗನ್ನ ಮಾತಾಡಿಸ್ತಾ ಇದೆ, ಪ್ರತಿಷ್ಠಿತ ಶಾಲೆಯಿಂದ ಬಂದಂತಹ ಹುಡುಗ. ಅವ್ನು ಹೇಳ್ತಾ ಇದ್ದ, ಮಿಸ್ ಹೇಗೆ ಹೊಡಿತಾರೆ ಅಂದ್ರೆ ಒಂದು ಸ್ಕೇಲ್ ಇಟ್ಕೊಂಡು ಚೆನ್ನಾಗಿ ಹೊಡಿತಾರೆ. ಎಲ್ಲ ಸ್ಕೇಲ್ ಮುರಿದೋಗಲ್ವಾ, ಎಂತ ಸ್ಕೇಲ್ ಎಲ್ಲ ಬಹಳ ಚೆನ್ನಾಗಿ ಅವ್ನು ಹೇಳ್ತಾ ಇದೆ. ನೋಡಿ ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ. ಅದಕ್ಕೆ ಶಿಕ್ಷೆ ಕೊಡೋ ಶಿಕ್ಷಕರು ಬೇಡಪ್ಪ ನಮ್ಗೆ ಅಂತ ಗೌರ್ಮೆಂಟ್ ಶಾಲೆಯಲ್ಲಿ ಸುಮಾರು ಕಡೆ ಬೆತ್ತ ತೆಗಿಸ್ಬಿಟ್ಟಿದ್ದಾರೆ. ಬೆತ್ತ ಬರೀ ಹೆದರ್ಸಕ್ಕಂತೆ. ಅಂದ್ರೆ ಆ ಮಗುನಲ್ಲಿ ಏನಿದೆ ಪ್ರತಿಭೆ, ಅವ್ರು ಹೇಳಿದ್ರು ಪ್ರತಿಯೊಂದು ಮಗುನಲ್ಲೂ ಪ್ರತಿಭೆ ಇದೆ ಅಂತ. ಆ ಮಗು ಪ್ರತಿಭೆ ಹೊರ ತರಬೇಕು. ಬೆಳೀತಾ ಇದ್ದಂಗೆ ಮರ್ತು ಹೋಗ್ಬಿಟ್ರೆ ಅದಕ್ಕೆ ನೆನಪು ಮಾಡ್ಬೇಕು. ಸೀತಾದೇವಿಯಲ್ಲಿ ಲಂಕೆಯಲ್ಲಿ ಇದ್ದಾಳೆ ಅಂತ ಗೊತ್ತಾದ್ರೆ ಯಾರು ಹಾರ್ತಾರೆ ಸಮುದ್ರ ಅನ್ನೋ ದೊಡ್ಡ ಪ್ರಶ್ನೆ ಅಂತೆ. ಎಲ್ಲ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ರು. ಹನುಮಂತ ಸಹ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ನಂತೆ. ಆವಾಗ ಸುಗ್ರೀವ ಎಚ್ಚರಿಸ್ತಾನಂತ ಹನುಮಂತಗೆ, ನಿನಗ್ ನೋಡಿ ಶಕ್ತಿ ಇದೆ, ಅಲ್ಲ ನಂಗಾಗಲ್ಲ ಅಂತ ಬಡಿದೆಬ್ಸಿ ಹೇಳಿದಾಗ ಹೌದು ಅಂತ ಅವನು ಯಾವುದೋ ಒಂದು ಕಾರಣಕ್ಕೋಸ್ಕರ ಮರ್ತು ಹೋಗಿರ್ತಾನಂತ. ಅವನಲ್ಲಿರೋ ಚೈತನ್ಯ ನೋಡಿ ಹೇಗೆ ಆಂಜನೇಯ ಲಂಕೆಗೆ ಹಾರಿದ, ಸಮುದ್ರ ಅನ್ನೋದ ಹಾರಿ ಲಂಕೆಗೆ ಹೋದ. ಆತರ ಪ್ರತಿಯೊಂದು ಮಗುವಿಗೂ ಅದರಲ್ಲಿರುವ ಸೂಕ್ತ ಪ್ರತಿಭೆಯನ್ನ ನಾವು ಗುರುತು ಮಾಡ್ಕೊಡ್ಬೇಕು, ಎಚ್ಚರಿಸ್ಬೇಕು. ಬೆಳೀತಾ ಇದ್ದ ಹಾಗೆ ಅದನ್ನ ಎಚ್ಚರಿಸ್ಬೇಕು. ಸೊ ಟೀಚರ್ಸ್ ಕೈಯಲ್ಲಿ ಬೆತ್ತ ಇದ್ರೆ ಅದು ಬರೀ ಗುರುತಿಸಕ್ಕೆ ಅಂತ ಬಹಳಷ್ಟು ಚೆನ್ನಾಗಿ ಕಥೆಗಳ ಮೂಲಕ ಇದು ಹೇಳ್ತಾರೆ. ಇಂದ್ರ ಒಂದ್ಸತಿ ಭೂಲೋಕ ನೋಡ್ತೀನಿ ಅಂತ ಬಂದ್ಬಿಟ್ನಂತೆ. ಭೂಲೋಕ ನೋಡ್ತಾ ಅವ್ನು ವಾಪಸ್ ಹೋಗ್ಲೇ ಇಲ್ಲ. ದೇವಲೋಕದಲ್ಲಿ ಇರೋರೆಲ್ಲ ಇಂದ್ರ ವಾಪಸ್ ಬರ್ಲಿಲ್ಲ ಅಂತ ಯೋಚನೆ ಮಾಡಿ ಒಬ್ಬ ದೇವದೂತನನ್ನ ಕಳ್ಸಿದ್ರು, ಕರ್ಕೊಂಡ್ ಬಂದ್. ಅವ್ನು ಎಲ್ಲ ಕಡೆ ಹುಡುಕದ್ನಂತೆ, ಇಂದ್ರ ಕಾಣಿಸ್ಲಿಲ್ಲ. ಕಡೆಗೆ ನೋಡ್ತಾನೆ ಇಂದ್ರ ಹಂದಿಯಾಗಿ ಓಡಾಡ್ತಾ ಇದ್ನಂತೆ. ಅವನ ಹಿಂದೆ ಒಂದು ಹೆಣ್ಣು ಹಂದಿ 4 ಮರಿಗಳು. ಇವನ್ ಬಂದು ಕರೆದ ದೇವದೂತ, ಇಂದ್ರ ನೋಡಪ್ಪ ಬಾ ವಾಪಸ್ ಹೋಗೋಣ ದೇವಲೋಕ. ಈ ಹಂದಿಗೆ ಗೊತ್ತೇ ಇಲ್ಲಂತೆ ಇಂದ್ರ ಅಂತ, ಏನು ಕೇರೆ ಮಾಡಿಲ್ಲ.
ಪರಿಪರಿಯಾಗಿ ಬೇಡ್ಕೊಂಡ ಈ ದೇವದೂತ ಬಂದವನು ಈ ಹಂದಿಗೆ ತಾನು ಇಂದ್ರ ಅನ್ನೋದೇ ಮರ್ತು ಹೋಗಿದೆ ಅಂತ ಅವನಿಗೆ ಸಿಟ್ಟು ಬಂತು. ಬೆತ್ತ ತಗೊಂಡಂತೆ ಇನ್ನೇನ್ ಹೊಡಿಬೇಕು ಅಂತ. ಆವಾಗ ಇಂದ್ರ ನಾನು ಅಂತ ಗುರ್ತು ಬಂದು ದೇವೇಂದ್ರ ನೀನು ದೇವದೂತ ನನಗ್ ಹೊಡಿತೀಯ ಅಂದಂತೆ. ನೋಡಿ ಅಷ್ಟೇ, ನೀವೇನು ಶಾಲೆಗೆ ಯಾಕೆ ಬರ್ತೀರಾ, ಏನ್ ಮಾಡ್ತೀರಾ, ಏನ್ ಮಾಡ್ಬೇಕು ಅನ್ನೋದನ್ನ ಎಚ್ಚರಿಸಕ್ಕೆ ಸ್ವಲ್ಪ ಟೀಚರ್ಸ್ ಹತ್ರ ಬೆತ್ತ ಇರುತ್ತೆ. ಆದ್ರೆ ತುಂಬಾ ಶಿಕ್ಷೆ ಕೊಡಬಾರ್ದು. ನನಗಂತೂ ಬಹಳ ಬೇಜಾರಾಗುತ್ತೆ. ಸೊ ಅದನ್ನೆಲ್ಲ ಇವಾಗ ನಮ್ಮ ವೀರೇಶ್ ಪಾಟೀಲ್ ಅವರು ಅಲ್ಲಿ ಮ್ಯಾನೇಜ್ಮೆಂಟ್ ಸ್ಕೂಲ್ ನಡೆಸ್ತಾ ಇರೋದ್ರಿಂದ ಅವರಿಗೆ ಗೊತ್ತು ಯಾವ ರೀತಿ ಮಕ್ಕಳಲ್ಲಿ ಒಂದು ಪ್ರತಿಭೆಯನ್ನ ಹೊರ ತೆಗಿಬಹುದು ಅಂತ ಅವ್ರು ಹೇಳಿದ್ರು. ನೀವ್ ಯಾವ್ದೇ ಇವಾಗ ಸ್ಪರ್ಧಾತ್ಮಕ ಯುಗದಲ್ಲಿ MBBS ಮತ್ತೆ BCT ಬಹಳ ಅಂಕ ಬೇಕೆ ಹೊರತು ನೀವು ಪಾಸ್ ಆದ ನಂತರ ನೋಡೋದು ನೀವೆಷ್ಟು ಅಂಕ ಅಲ್ಲ, ನೀವು ಯಾವ ರೀತಿ ಮನುಷ್ಯರಾಗಿದ್ದೀರಾ, ನಿಮ್ಮ ಪರ್ಸನಾಲಿಟಿ ವ್ಯಕ್ತಿತ್ವನ ನೋಡ್ತಾರೆ. ನೀವು ಒಂದು ಇಂಟರ್ವ್ಯೂಗೆ ಹೋದಾಗ ಅಲ್ಲಿ ಹೇಗೆ ನಡ್ಕೊಂಡು ಬರ್ತೀರಾ, ನಿಮ್ ಫೈಲ್ ಹೇಗಿದೆ, ಹೇಗೆ ಉತ್ತರ ಕೊಡ್ತೀರಾ, ನಿಮಗೆ ಮಾತನಾಡೋ ಕೆಪಾಸಿಟಿ ಏನಿದೆ ಎಲ್ಲ ನೋಡಿ ಒಂದು ಜಾಬ್ ಕೊಡ್ತಾರೆ, ಕೆಲಸ ಕೊಡ್ತಾರೆ ಹೊರತು ಬರೀ ಮುಂಚೆ ಒಂದು ನಾವು ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ಹೋಗ್ತಾ ಇದ್ವಿ ಸರ್ಟಿಫಿಕೇಟ್, ಖಂಡಿತ ಅದನ್ನ ಒಂದನ್ನೇ ನೋಡಲ್ಲ. ಸೊ ಈಗ ಬೇಕಾಗಿರೋದು ನಮಗೆ ಪರಿಪೂರ್ಣ ವ್ಯಕ್ತಿತ್ವವನ್ನು ಹೊಂದಿದಂತಹ ಒಂದು ಒಳ್ಳೆಯ ವ್ಯಕ್ತಿತ್ವವುಳ್ಳ ಮನುಷ್ಯ. ಸೊ ನಿಮ್ಮ ಮಕ್ಕಳು ಅಂತಹವರು ಆಗ್ಬೇಕಲ್ವಾ. ಸೊ ನಿಮ್ಮ ಪಾತ್ರ ಹೇಳಿದೀನಿ, ಆರೋಗ್ಯವಂತರಾಗಿ ಮಕ್ಕಳನ್ನ ಬೆಳೆಸಿ, ಮಕ್ಕಳ ಜೊತೆಗೂ ನೀವಿದ್ದು ಪ್ರತಿ ಹಂತದಲ್ಲಿ ಸಹಕರಿಸಿ. ಜೊತೆಗೆ ಶಾಲೆ ಇದೆ, ಶಿಕ್ಷಕರಿದ್ದಾರೆ, ಸೊ ಅನುಭವಸ್ಥರು ಏನು ಬೇಕು ಮಕ್ಕಳಿಗೆ ಅಂತ ತಿಳಿದು ಕೊಡುವಂತಿದ್ದಾರೆ. ಅದೆಲ್ಲ ನೀವು ಒಂದು ಉಪಯೋಗ ಮಾಡ್ಕೊಂಡ್ರೆ ಖಂಡಿತ ನಿಮ್ಮ ಮಗು ನಿಮಗ ಅಲ್ಲದೆ ನಿಮಗೊಬ್ಬರಿಗೆ ಆಸ್ತಿ ಅಲ್ಲ, ನಮ್ಮ ದೇಶದ ಆಸ್ತಿ ಆಗುವಲ್ಲಿ ಸಂಶಯವೇ ಇಲ್ಲ. ಎಲ್ರು ಹೇಳಿದ್ರು ಮಕ್ಕಳಿಗೆ ಆಸ್ತಿ ಕೊಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ. ಸೊ ಇರೋ ಮಕ್ಕಳೇ ನಿಮಗೆ ದೊಡ್ಡ ಆಸ್ತಿ. ನಾನು ಹೇಳಿದಂತಹ ಎರಡು ಕಿವಿ ಮಾತುಗಳನ್ನ ತಾವೆಲ್ಲ ಖಂಡಿತ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನ ಅನುಸರಿಸ್ತೀರಾ ಅಂತ ನಂಬುತ್ತಾ ಬಹಳ ಸಮಯ ತಗೊಂಡಿದ್ದೀನಿ ನಾನು. ಈ ಎರಡು ವಿಚಾರಗಳನ್ನ ಖಂಡಿತ ನಾನು ಹಿತನುಡಿಗಳನ್ನ ಈ ಶಾಲೆಯ ಪೋಷಕರು ಅಷ್ಟೇ ಅಲ್ಲ, ನೀವು ಬಹಳಷ್ಟು ಜನ ಬೇರೆ ಬೇರೆ ಶಾಲೆಗೆ ಮಕ್ಕಳನ್ನ ಕಳಿಸಿರುವಂತ ಪೋಷಕರು ಸಹ ಇದ್ದೀರಾ. ಸೊ ಈ ಅವಕಾಶ ನಾನು ಉಪಯೋಗಿಸ್ಕೊಂಡು ನಿಮಗೆ ಅನುಭವದಿಂದ ಹೇಳುವಂತಹ ಒಂದೆರಡು ಮಾತು ಹೇಳಿದ್ದೀನಿ. ನೀವು ಖಂಡಿತ ಪಾಲಿಸಿ. ನಿಮ್ಮ ಮಕ್ಕಳು ಫಸ್ಟ್ ನಿಮಗೆ ಆಸ್ತಿ ಅಲ್ವಾ, ಅವ್ರನ್ನ ಭಾರತದ ದೊಡ್ಡ ಆಸ್ತಿಯನ್ನಾಗಿ ಮಾಡ್ತೀರಾ ಅಂತ ನಂಬುತ್ತಾ ಮತ್ತೊಮ್ಮೆ ಈ ಶಾಲೆಗೆ ನನ್ನ ಬರಮಾಡಿಕೊಂಡು ನಿಮ್ಮೊಡನಿದ್ದು ನನ್ನ ಅನಿಸಿಕೆಗಳನ್ನು ಹಂಚಿಕೊಡಲು ಅನುವು ಮಾಡಿಕೊಟ್ಟಂತಹ ಶಾಲೆಯ ಎಲ್ಲ ಆಡಳಿತ ವರ್ಗದವರಿಗೂ ಇಷ್ಟೊತ್ತು ಕೂತ್ಕೊಂಡು ಕೇಳಿಸ್ಕೊಂಡ ತಮ್ಮೆಲ್ಲರಿಗೂ ವಂದಿಸ್ತೇನೆ. ಖಂಡಿತ ಮೊದಲನೇ ವಾರ್ಷಿಕೋತ್ಸವವೇ ಇಷ್ಟು ಚೆನ್ನಾಗಿದೆ ಅಂದ್ರೆ ನಾನು ಇಲ್ಲಿಂದ 10 ವರ್ಷ ಹೇಗಿದೆ ಅಂತ ನಾನು ಯೋಚಿಸ್ತಾ ಇದ್ದೀನಿ. ಖಂಡಿತ ಈ ಶಾಲೆಗೆ ಬಹಳ ಉನ್ನತವಾದ ಒಂದು ಭವಿಷ್ಯವಿದೆ. ಸೊ ಆ ಭವಿಷ್ಯ ಒಂದು ಕನಸಾಗಿದೆ, ಆ ಕನಸು ನನಸಾಗಲಿ, ಆ ನನಸಾಗಲು ಎಲ್ಲರೂ ಶ್ರಮಿಸ್ತಾರೆ. ಸೊ ಭಗವಂತ ಎಲ್ಲರಿಗೂ ತಮ್ಮೆಲ್ಲರಿಗೂ ಒಳ್ಳೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಬೆಳೆಯುವಂತೆ, ಒಳ್ಳೆಯ ವ್ಯಕ್ತಿತ್ವವುಳ್ಳ ರೂಪವನ್ನು ಹೊಂದುವಂತೆ ನೀವೆಲ್ಲ ಮಾಡ್ತೀರಾ ಅಂತ ಆಶಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು.